ಸ್ನೇಹಿತರೇ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಚುನಾವಣೆ ಯಾವ ಗಳಿಗೆಯಲ್ಲಿ ಯಾವ ರೀತಿಯ ತಿರುವನ್ನು ಪಡೆಯುತ್ತೆ ಅಂತ ಹೇಳಕ್ಕೆ ಆಗೋದಿಲ್ಲ. ಈಗ ದಿಲ್ಲಿಯಲ್ಲಿ ನೋಡಿ, ಅರವಿಂದ್ ಕೇಜ್ರಿವಾಲ್ ಅವರು ವಿಧಾನಸಭಾ ಚುನಾವಣೆಯನ್ನು ಎದುರಿಸಬೇಕು. ಯಾರು ವೋಟ್ ಬ್ಯಾಂಕ್ ಅಂತ ಇವರು ಪರಿಗಣಿಸಿದ್ರು ಅವರೇ ಇವರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಮೌಲಾನಾ ಸಾಜಿದ್ ರಶೀದಿ ಅಂತ ಈತನ ಹೆಸರು. ಈತ ಆಲ್ ಇಂಡಿಯಾ ಇಮಾಮ್ ಅಸೋಸಿಯೇಷನ್ನ ಅಧ್ಯಕ್ಷ. ಈ ಸಾಜಿದ್ ರಶೀದಿ ಇನ್ನಿಲ್ಲದ ಹಾಗೆ ಆತಿಶಿ ಮರ್ಲೇನ ಅವರ ಬೆನ್ನು ಬೀಳ್ತಾರೆ ಕಳೆದ 1.5 ತಿಂಗಳಿಂದ. ಏನಂತ, 17 ತಿಂಗಳಿಂದ ನಮ್ಮ ಮೌಲಾನಾ ಮೌಲ್ವಿಗಳಿಗೆ, ಇಮಾಮ್ಗಳಿಗೆ ಸಂಬಳ ಆಗಿಲ್ಲ. ಸಂಬಳವನ್ನು ನೀವು ಬಿಡುಗಡೆ ಮಾಡದೆ ಹೋದರೆ ಈ ಬಾರಿಯ ಚುನಾವಣೆಯ ಸಂದರ್ಭದಲ್ಲಿ ನಾವು ನಿಮ್ಮನ್ನು ಬೆಂಬಲಿಸಲಿಕ್ಕೆ ಸಾಧ್ಯವಿಲ್ಲ. ನಮ್ಮ ಕುಟುಂಬಗಳೆಲ್ಲ ಬೀದಿಗೆ ಬೀಳುವ ಪರಿಸ್ಥಿತಿ ಬಂದಿದೆ. ಮನೆ ಮಠ ಎಲ್ಲವನ್ನು ಕಳ್ಕೊಂಡು ಹೋಗಬೇಕಾದಂಥ ಪರಿಸ್ಥಿತಿ ಆಗಿದೆ. ಸಾಲಗಳಾಗಿದ್ದಾವೆ. ಆದರೆ ನಾವು ಸಾಲವನ್ನು ಹಿಂದಿರುಗಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸರ್ಕಾರ ನಮ್ಮ ಬೇಡಿಕೆಯನ್ನು ಈಡೇರಿಸ್ತಾ ಇಲ್ಲ. ನಮಗೆ ಕೊಡಬೇಕಾದಂಥ ಸಂಬಳವನ್ನು ಕೊಟ್ಟರೆ ನಾವು ಈ ಬಾರಿಯ ಚುನಾವಣೆಯಲ್ಲಿ ನಿಮ್ಮ ಪರವಾಗಿರ್ತೇವೆ. ಇಲ್ಲದೆ ಹೋದರೆ ನಾವು ನಿಮ್ಮ ವಿರುದ್ಧ ತಿರುಗಿ ಬೀಳಬೇಕಾಗತ್ತೆ ಮತ್ತು ಅರವಿಂದ್ ಕೇಜ್ರಿವಾಲ್ ಅವರ ವಿರುದ್ಧ ಪ್ರಚಾರವನ್ನು ಮಾಡಬೇಕಾಗತ್ತೆ ಅಂತ ಧಮಕಿ ಹಾಕಿದ್ದಾನೆ ಮೌಲಾನಾ ಸಾಜಿದ್ ರಶೀದಿ. ಘಟನೆ ಏನು ಅಂತ ಕೇಳಬೇಕು ನೀವು. ಘಟನೆ, ಆಮ್ ಆದ್ಮಿ ಪಕ್ಷ ಅರವಿಂದ್ ಕೇಜ್ರಿವಾಲ್ ಎಲ್ಲರನ್ನೂ ಓಲೈಸುವ ಹಾಗೆ ಈ ಇಮಾಮ್ ಮೌಲಾನಾ ಮೌಲ್ವಿಗಳನ್ನು ಓಲೈಸುವ ಕೆಲಸಕ್ಕೆ ಇಳಿತಾರೆ ಅಧಿಕಾರಕ್ಕೆ ಬಂದ ನಂತರ. ಈ ಮೌಲಾನಾ ಮೌಲ್ವಿಗಳ ಸಂಬಳ ಎಷ್ಟು ಅಂತ ಕೇಳಬೇಕು ನೀವು. 16,000ದಿಂದ 18,000 ರೂಪಾಯಿಗಳು. ಈ ಸಂಬಳವನ್ನಾದರೂ ನಿಯತ್ತಾಗಿ ಕೊಟ್ಟು ಬಿಟ್ಟಿದ್ರೆ ಇವರು ಯಾರೂ ಇವರ ತಂಟಿಗೆ ಬರ್ತಿರಲಿಲ್ಲ. ಆದರೆ ಯಾವಾಗ ಅರವಿಂದ್ ಕೇಜ್ರಿವಾಲ್ ಅವರು ಅಬಕಾರಿ ಸ್ಕ್ಯಾಂಡಲ್ನಲ್ಲಿ ಸಿಕ್ಕಾಕೋತಾರೋ, ಯಾವಾಗ ರಾಜಕೀಯ ಜಂಜಾಟಕ್ಕೆ ಬೀಳ್ತಾರೋ, ಆವಾಗ ತುಷ್ಟೀಕರಣದ ರಾಜಕಾರಣ ಮಾಡಲಿಕ್ಕೆ ಅವರ ಹತ್ರ ಸಮಯವೇ ಇರೋದಿಲ್ಲ. ಯಾವ ಸಂದಿಗ್ಧತೆಗೆ ಸಿಲುಕ್ತಾರೋ ಈ ವಿಷಯವನ್ನು ಬದಿಗಿಟ್ಬಿಡ್ತಾರೆ. ಈಗ ಮೌಲಾನಾ ಮೌಲ್ವಿಗಳ ಸಮಸ್ಯೆ ಏನಪ್ಪ ಅಂತಂದರೆ, ಜನವರಿ 3 ಅಥವಾ 4ನೇ ತಾರೀಕಿಗೆ ಚುನಾವಣಾ ನೀತಿ ಸಂಹಿತೆ ಜಾರಿಯಾಗತ್ತೆ. ಜಾರಿಯಾದ ಸಂದರ್ಭದಲ್ಲಿ ಹೊಸ ಗ್ರ್ಯಾಂಟನ್ನು ಬಿಡುಗಡೆ ಮಾಡುವ ಹಾಗಿಲ್ಲ ಲೆಫ್ಟಿನೆಂಟ್ ಗವರ್ನರು ಮತ್ತು ಸರ್ಕಾರ. ಹಾಗೆ ಗ್ರ್ಯಾಂಟನ್ನು ಬಿಡುಗಡೆ ಮಾಡದೆ ಹೋದರೆ ಮುಂದಿನ ಚುನಾವಣೆಯಾಗಿ ಹೊಸ ಸರ್ಕಾರ ಅಧಿಕಾರಕ್ಕೆ ಬರುವವರೆಗೂ ಇವರಿಗೆ ಸಂಬಳವೇ ಸಿಗೋದಿಲ್ಲ. ಆದ್ದರಿಂದ ತಕ್ಷಣದಲ್ಲಿ ಕಾರ್ಯಪ್ರವೃತ್ತರಾಗಿ ನಮಗೆ ಸಂಬಳವನ್ನು ಬಿಡುಗಡೆ ಮಾಡಬೇಕು ಅಂತ ಆತಿಶಿ ಮರ್ಲೇನ ಅವರ ಬೆಂಬೀಳ್ತಾರೆ ಇವರ 250 ಜನ ಇಮಾಮ್ ಮೌಲಾನಾ ಮೌಲ್ವಿಗಳು. ಆತಿಶಿ ಮರ್ಲೇನ ಹೇಳ್ತಾರೆ, ನನಗೆ ಸುಮಾರು ಒಂದು 20 ದಿವಸದ ಹಿಂದೆ ಇವರು ಹೋಗಿರ್ತಾರೆ. 1 ವಾರದ ಅವಕಾಶವನ್ನು ನನಗೆ ಕೊಡಿ, ನಾನು ಇದಕ್ಕಾಗಿ ಏನಾದರೂ ಬಂದೋಬಸ್ತ್ ಮಾಡಿ ನಿಮ್ಮ ಸಂಬಳಕ್ಕೆ ಏರ್ಪಾಡು ಮಾಡಿಕೊಡುತ್ತೇನೆ ಅಂತ. ಹಾಗೆ ಹೇಳಿ 20 ದಿವಸಗಳಾಗಿದ್ದಾವೆ. ಇಲ್ಲಿಯವರೆಗೂ ಆತಿಶಿ ಮರ್ಲೇನ ಇವರ ಬೇಡಿಕೆಯನ್ನು ಈಡೇರಿಸಲಿಕ್ಕೆ ಸಾಧ್ಯವೇ ಆಗಿಲ್ಲ. ಅದಾದಮೇಲೆ ಇವರು ಅರವಿಂದ್ ಕೇಜ್ರಿವಾಲ್ಗೆ ತೀರಾ ಹತ್ತಿರ ಆಗಿರುವಂಥ ಗೋಪಾಲ್ ಆನಂದ್ ಅವರನ್ನು ಹಿಡಿತಾರೆ. ಗೋಪಾಲ್ ಆನಂದ್ ಹೇಳ್ತಾರೆ, ಇಲ್ಲ ನಾನು ಅರವಿಂದ್ ಕೇಜ್ರಿವಾಲ್ ಅವರ ಹತ್ರ ಮಾತಾಡಿ ನಿಮಗೆ ವಿಷಯವನ್ನು ತಿಳಿಸ್ತೀನಿ ಅಂತಾರೆ. ಹಾಗೆ ಹೇಳಿದಂಥ ಗೋಪಾಲ್ ಆನಂದ್ ಇವರ ಫೋನನ್ನು ಸ್ವೀಕರಿಸುವುದನ್ನೇ ನಿಲ್ಲಿಸಿಬಿಡ್ತಾರೆ. ಕೊನೆಗೆ ಈ ಸಾಜಿದ್ ರಶೀದಿ ಗ್ಯಾಂಗ್ ಏನು ಮಾಡ್ತಾರೆ ಅಂದರೆ, ಯಾವ ಪಂಜಾಬ್ನ MP ನಿವಾಸದಲ್ಲಿ ಈಗ ಅರವಿಂದ್ ಕೇಜ್ರಿವಾಲ್ ವಾಸ ಮಾಡ್ತಾ ಇದ್ದಾರೋ ಆ ಮನೆಗೆ ಘೇರಾವನ್ನು ಹಾಕ್ತಾರೆ. ಘೇರಾವನ್ನು ಹಾಕುವುದಷ್ಟೇ ಅಲ್ಲ, ನಮ್ಮ ಸಂಬಳ ಕೊಡಿಸದೆ ಹೋದರೆ ನಿಮ್ಮ ಪಕ್ಷದ ವಿರುದ್ಧವಾಗಿ ನಾವು ಎಲ್ಲ ಕಡೆ ಮತಯಾಚನೆಯನ್ನು ಮಾಡ್ತೀವಿ. ಇದರ ಮಧ್ಯೆ ಇನ್ನೊಂದು ಬೆಳವಣಿಗೆ ಆಗುತ್ತೆ. ಏನಪ್ಪ ಬೆಳವಣಿಗೆ? ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್, ಈ AIMIM ಅನ್ನುವಂಥ ಪಕ್ಷ ಇದೆಯಲ್ಲ, ಅಸಾದುದ್ದೀನ್ ಓವೈಸಿಯ ಪಕ್ಷ. ಈ ಅಸಾದುದ್ದೀನ್ ಓವೈಸಿಯ ಪಕ್ಷದವರು ಸುಮಾರು 15 ಕ್ಯಾಂಡಿಡೇಟ್ಗಳನ್ನು ದಿಲ್ಲಿಯ ಚುನಾವಣೆಯಲ್ಲಿ ಹಾಕಲಿದ್ದಾರೆ ಅಭ್ಯರ್ಥಿಯನ್ನಾಗಿ. ಯಾವ ಲೆಕ್ಕಾಚಾರದಲ್ಲಿ ಹಾಕ್ತಾ ಇದ್ದಾರೆ? ಎಲ್ಲೆಲ್ಲಿ ಮುಸಲ್ಮಾನರ ಬಾಹುಳ್ಯ ಇದೆಯೋ ಆ ಪ್ರದೇಶದಲ್ಲಿ ಮುಸಲ್ಮಾನ ಅಭ್ಯರ್ಥಿಯನ್ನು ಹಾಕುವ ಮೂಲಕ ನಮ್ಮ ಮುಸಲ್ಮಾನ ಜನಾಂಗದ ಮತಗಳನ್ನು ದುರ್ಬಳಕೆ ಮಾಡಿಕೊಳ್ಳುವಂಥ ಅರವಿಂದ್ ಕೇಜ್ರಿವಾಲ್ ಇವರಿಗೆ ಪಾಠ ಕಲಿಸಬೇಕು ಅನ್ನೋದು ಅಸಾದುದ್ದೀನ್ ಓವೈಸಿಯ ಲೆಕ್ಕಾಚಾರ. ಹಾಗೆ ಮಾಡುವ ಮೂಲಕ ಅಸಾದುದ್ದೀನ್ ಓವೈಸಿ ಅರವಿಂದ್ ಕೇಜ್ರಿವಾಲ್ಗೆ ಹಿನ್ನಡೆ ಆಗಬೇಕು ಅಂತ ಮಾಡಿದ್ದಾರೆ. ಹಾಗಾದರೆ ಅವರ ಕ್ಯಾಚ್ ಯಾರು? ಈ ಬಾರಿಯ ತಾಹಿರ್ ಹುಸೇನ್ ಅಂತ ಅಲ್ಲಿಯ ರಾಜಕಾರಣಿ, ನಿಮಗೆ ಗೊತ್ತಿರುವಂಥ ವಿಚಾರ. ಈತನನ್ನು ಅಕ್ಬರ್ಪುರ ಎನ್ನುವಂಥ ಕಾನ್ಸ್ಟಿಟ್ಯೂಯೆನ್ಸಿಗೆ ಈ ಬಾರಿಯ ಚುನಾವಣೆಗೆ ನಿಲ್ಲಿಸ್ತಾ ಇದ್ದಾರೆ. 11 ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ 30%ಗಿಂತ ಹೆಚ್ಚು ಮುಸಲ್ಮಾನರ ಮತಗಳಿವೆ ಅಂತ ಹೇಳಲಾಗ್ತಾ ಇದೆ. ಹಾಗೇನಾದರೂ ಆದರೆ ಅರವಿಂದ್ ಕೇಜ್ರಿವಾಲ್ಗೆ ದಕ್ಕಬಹುದಾದಂಥ ಮುಸಲ್ಮಾನರ ಮತಗಳು ಈ ಬಾರಿ ದಕ್ಕುವುದಿಲ್ಲ. ಎರಡನೇದಾಗಿ ಕಾಂಗ್ರೆಸ್ಸು ತನ್ನ ಅಭ್ಯರ್ಥಿಯನ್ನು ದಿಲ್ಲಿಯಲ್ಲಿ ನಿಲ್ಲಿಸ್ತಾ ಇದೆ. ಈಗ ದಿಲ್ಲಿಯಲ್ಲಿ
ಮುಸಲ್ಮಾನರ ಮತಗಳು ಒಂದು ಅಸಾದುದ್ದೀನ್ ಓವೈಸಿಯ AIMIM ಪಕ್ಷಕ್ಕೆ ಹೋಗಬೇಕು, ಇಲ್ಲವೇ ಹೋದರೆ ಸಾಲಿಡ್ ಆಗಿ ಕಾಂಗ್ರೆಸ್ ಪಕ್ಷಕ್ಕೆ ಹೋಗಬೇಕು. ಯಾರು 2 ಬಾರಿಯ ಚುನಾವಣೆಯಲ್ಲಿ ಅಂದರೆ 2015 2020ರಲ್ಲಿ ಕಾಂಗ್ರೆಸ್ಸನ್ನು ಸಂಪೂರ್ಣವಾಗಿ ದಮನಿಸಿ ಮುಸಲ್ಮಾನರ ಮತಗಳನ್ನು ತನ್ನ ಬುಟ್ಟಿಗೆ ಹಾಕ್ಕೊಂಡಿದ್ರು ಅರವಿಂದ್ ಕೇಜ್ರಿವಾಲ್, ಈ ಬಾರಿ ಅಂಥ ವಾತಾವರಣದಿಂದ ವ್ಯತಿರಿಕ್ತವಾದಂಥ ಸ್ಥಿತಿಗೆ ಹೊರಟೋಗಿದ್ದಾರೆ. ಮುಸಲ್ಮಾನರ ಲೆಕ್ಕಾಚಾರ ಹೇಗಿರುತ್ತೆ ಅದು ಹೇಳ್ಬಿಡ್ತೀನಿ. ಮುಸಲ್ಮಾನರು ಎಲ್ಲಿ 15%ಗಿಂತ ಹೆಚ್ಚಿಗೆ ಇದ್ದಾರೋ, ಅದು ಜಂಗ್ಪುರ ಆಗಿರಬಹುದು, ಓಖ್ಲಾ ಆಗಿರಬಹುದು, ಅಕ್ಬರ್ಪುರ ಆಗಿರಬಹುದು, ಸದರ್ ಬಜಾರ್ ಆಗಿರಬಹುದು, ನಿಜಾಮುದ್ದೀನ್ ಆಗಿರಬಹುದು, ಈ ಎಲ್ಲ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಅವರು ಸಾಲಿಡ್ಡಾಗಿ ಆಲೋಚನೆ ಮಾಡೋದೇನೆಂದರೆ, ಎಲ್ಲಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯನ್ನು ಸೋಲಿಸುವಂಥ ಸದೃಢವಾದಂಥ ಅಭ್ಯರ್ಥಿ ಇರ್ತಾರೋ ಆ ಪಕ್ಷಕ್ಕೆ ಮತ ಹಾಕಬೇಕು ಅಂತ ಅವರು ತೀರ್ಮಾನ ಮಾಡ್ತಾರೆ. ಅದು ಆಮ್ ಆದ್ಮಿ ಪಕ್ಷದ ಅಭ್ಯರ್ಥಿ ಆದರೆ ಆಮ್ ಆದ್ಮಿ ಪಕ್ಷಕ್ಕೆ, ಕಾಂಗ್ರೆಸ್ ಅಭ್ಯರ್ಥಿ ಆಗಿದ್ದರೆ ಕಾಂಗ್ರೆಸ್ ಅಭ್ಯರ್ಥಿಗೆ. ಅಂದರೆ ಭಾರತೀಯ ಜನತಾ ಪಾರ್ಟಿಯನ್ನು ಸೋಲಿಸಬೇಕು ಅನ್ನುವಂಥ ಅವರ ಲೆಕ್ಕಾಚಾರಕ್ಕೆ ಅನುಗುಣವಾಗಿ ಈ ಬಾರಿ ವೋಟಿಂಗ್ ನಡೆಯುತ್ತೆ. ಏನಾಗತ್ತೆ ಕಾದು ನೋಡೋಣ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.